ಯಾರೋ ಮುಂಚೆ ಅವನು ಯಾಕೆ ತಿನ್ನೋ ಥರ ನೋಡ್ತಾ ಇದೀಯ? ಅವ್ನು ನನ್ನ ಹಳೆ ಬೆಸ್ಟ್ ಫ್ರೆಂಡ್ ಕಣೋ. ಹುಡುಗಿಗೋಸ್ಕರ ಬೆಸ್ಟ್ ಫ್ರೆಂಡ್ ಜೊತೆನೆ ಜಗಳ ಮಾಡ್ಕೊಂಡ್ಬಿಟ್ಟ. ಏನೋ ಅದು ಜಗಳ, ಸ್ವಲ್ಪ ಕ್ಲಿಯರಾಗಿ ಹೇಳು. ಬಾಮಗ ಹೇಳ್ತೀನಿ. ನಾನು ಅವನು ಕಾಲೇಜಲ್ಲಿ ಪರಿಚಯ ಆಗ್ತೀವಿ. ಸಂಬಂಧನೇ ಗೊತ್ತಿಲ್ಲದೆ ಅನಾಥನಾಗಿ ಬೆಳೆದವನು ನಾನು. ನನ್ನ ಜೀವನದಲ್ಲಿರೋ ಪ್ರತಿಯೊಂದು ಕಷ್ಟನೂ ಒಂಟಿಯಾಗಿ ಅನುಭವಿಸ್ತಾ ಬಂದೆ. ಒಂಟಿಯಾಗಿ ಎದುರಿಸ್ದೆ. ಸಾಯೋವರೆಗೂ ಒಂಟಿಯಾಗೇ ಇರ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ಒಂಟಿಯಾಗಿದ್ದಿದ್ದು ನನ್ನ ಲೈಫಲ್ಲಿ ಅವನು ಅದು ಹೇಗೆ ಪರಿಚಯ ಆದ್ನೋ ಗೊತ್ತಿಲ್ಲ. ನಾನು ತಿಳ್ಕೊಂಡಿದ್ದೆ ದುಡ್ಡಿದ್ರೆ ದೋಸ್ತಿ ಪ್ರೀತಿ ಎಲ್ಲ ಅಂತ. ಆದರೆ ಅವ್ನು ಫ್ರೆಂಡ್ಶಿಪ್ ಮಾಡಿದಾಗಲೇ ಗೊತ್ತಾಯಿತು ಬೆಲೆ ಕಟ್ಟೋಕ್ಕಾಗದಿರೋ ದೋಸ್ತಿ ಇನ್ನೊಂದಿದೆ ಅಂತ. ನನಗಿರೋ ಎಲ್ಲ ಕಷ್ಟಗಳು ಅವನ ಜೊತೆ ಇದ್ದಾಗ ಮರೆಯಾಗ್ತಾ ಇದ್ವು. ಆವಾಗಲೇ ಗೊತ್ತಾಗಿದ್ದು ಅವ್ನು ಜಸ್ಟ್ ಫ್ರೆಂಡ್ ಅಷ್ಟೇ ಅಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವ್ನು ನನ್ನ ಫ್ರೆಂಡ್ ಆದಾಗಿಂದ ನಾನು ಒಂಟಿಯಾಗಿದ್ದೀನಿ ಅಂತ ಯಾವತ್ತೂ ಅನಿಸಿಲ್ಲ. ಅವ್ನು ನೀಡೋ ಪ್ರೀತಿ ಮುಂದೆ ನನ್ನ ತಾಯಿ ಪ್ರೀತಿ ಕೂಡ ಏನೂ ಅಲ್ಲ ಅನಿಸ್ತಿತ್ತು. ನಮ್ಮ ಫ್ರೆಂಡ್ಶಿಪ್ ಯಾವ ಲೆವೆಲಲ್ಲಿತ್ತು ಅಂದರೆ ಆ ಯಮನಿಗೂ ಕೂಡ ಕನ್ಫ್ಯೂಸ್ ಆಗಿರೋದು ಇವರಿಬ್ಬರನ್ನ ಹೆಂಗಪ್ಪ ದೂರ ಮಾಡೋದು ಅಂತ. ಗೆಲುವು ಸೋಲಿನ ವಿಷಯಕ್ಕೆ ಬಂದರೆ ಗೆಲುವು ಅವನದಾಗಿದ್ರು, ಖುಷಿ ಮಾತ್ರ ನಂದಾಗಿರ್ತಿತ್ತು. ನಮ್ಮಿಬ್ಬರು ಫ್ರೆಂಡ್ಶಿಪ್ಪು ಪೆನ್ಸಿಲ್ ರಬ್ಬಲ್ ರಿಲೇಷನ್ ಥರ ಇತ್ತು. ನಾನೇನೇ ತಪ್ಪು ಮಾಡಿದ್ರು ರಬ್ಬಲ್ ಥರ ತಿದ್ದಿ ಸರಿಪಡಿಸ್ತಾ ಇದ್ದ. ನಾವೇನು ರಕ್ತ ಹಂಚ್ಕೊಂಡು ಹುಟ್ಟಲಿಲ್ಲ, ಆಸ್ತಿ ಹಂಚ್ಕೊಂಡು ಬೆಳಿಲಿಲ್ಲ. ಕಷ್ಟ ಸುಖ ಹಂಚ್ಕೊಂಡು ಬಾಳೋದ್ರಲ್ಲಿ ಯಾವುದೇ ಅನುಮಾನ ಇರ್ತಿರ್ಲಿಲ್ಲ. ನಾನು ಸೋತಾಗ್ಲೆಲ್ಲ ಸಾಥ್ ಕೊಡ್ತಿದ್ದ, ಬೆಳೆಯುವಾಗ ಸಪೋರ್ಟ್ ಮಾಡ್ತಾ ಇದ್ದ. ಅವ್ನ ಫ್ರೆಂಡ್ಶಿಪ್ ಇಲ್ಲದೆ ಇರೋ ಜೀವನನೇ ನೆನೆಸ್ಕೊಳಕ್ಕಾಗ್ತಾ ಇರಲಿಲ್ಲ. ನಮ್ಮಿಬ್ಬರು ಫ್ರೆಂಡ್ಶಿಪ್ ಬಗ್ಗೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ 2 ದೇಹ 1 ಜೀವ. ನಮ್ಮ ಫ್ರೆಂಡ್ಶಿಪ್ ಇದೇ ರೀತಿ ಸಾಯೋವರೆಗೂ ಇರುತ್ತೆ ಅಂದ್ಕೊಂಡಿದ್ದೆ. ಆದರೆ ಆ ದೇವ್ರ ಆಟನೇ ಬೇರೆ ಆಗಿತ್ತು. ಮೋಸ್ಟ್ಲಿ ನಮ್ಮ ಫ್ರೆಂಡ್ಶಿಪ್ ನೋಡಿ ಹೊಟ್ಟೆ ಕಿಚ್ಚಾಗಿತ್ತು ಅಂತ ಕಾಣಿಸುತ್ತೆ ಆ ದೇವ್ರಿಗೆ. ಅಷ್ಟೊಂದು ಕ್ಲೋಸ್ ಆಗಿದ್ದಿದ್ದು ನಮ್ಮ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಯಾಕೆ ಕೈ ಬಿಟ್ಟು ಹೋಗ್ತಾ ಇದೆ ಅಂತಲೇ ಗೊತ್ತಾಗಲಿಲ್ಲ. ದಿನೇ ದಿನೇ ಎಲ್ಲಿ ಕಳ್ಕೊತೀನೋ ಅನ್ನೋ ಭಯ ಹೆಚ್ಚಾಗ್ತಾ ಹೋಯ್ತು. ಪರಿಸ್ಥಿತಿ ಮನಸ್ಥಿತಿ ಸರಿ ಇರಲಿಲ್ಲ. ಅಪ್ಪ ಅಮ್ಮ ಇಲ್ದಿರೋ ಅನಾಥನಿಗೆ ಅವನೇ ಪ್ರಪಂಚ ಆಗಿದ್ದ. ನೋವು ತಡಿಯೋಕ್ಕಾಗದೆ ಕಾರಣ ಕೇಳೋಣ ಅಂತ ಹೋದೆ ಅವತ್ತು. ಲೋ, ಯಾರನ್ನೋ ಹತ್ರ ಮಾಡ್ಕೊಳಕ್ಕೋಸ್ಕರ ನನ್ನ ಯಾಕೋ ದೂರ ಮಾಡ್ಕೋತಾ ಇದೀಯಾ? ಅವಳು ನಮ್ಮ ಹುಡುಗಿ ಕಣೋ, ಅವಳಿಗೂ ಟೈಮ್ ಕೊಡ್ಬೇಕಲ್ಲ. ಟೈಮ್ ಕೊಡಬೇಡ ಅಂತ ಹೇಳ್ತಾ ಇಲ್ಲ, ನನ್ನಿಂದ ಯಾಕೆ ದೂರ ಆಗ್ತಾ ಇದೆ ಅಂತ ಕೇಳ್ತಾ ಇರೋದು. ನಿನಗೆ ಹುಡುಗಿ ಇಲ್ವಲ್ಲ, ಅದಕ್ಕೆ ಹೊಟ್ಟೆ ಊರಿನಾ? ಸ್ಟಾಪ್ ಇಟ್ ಮಚ್ಚ. ನೀ ಸ್ಟಾಪ್ ಮಾಡಿ ಫಸ್ಟ್ ಫಿಲಮ್ ಡೈಲಾಗ್. ಲೋ, ನೀನು ಎಲ್ರ ಥರನೇನೋ.